ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ನಾವು ಟಾಪ್ ಎಂಡ್ ವೆಹಿಕಲ್ ಆಗಿರೋಂಥ ಅಂದರೆ ಆಲ್ಫಾ ವೆಹಿಕಲ್ ಆಗಿರೋಂಥ ಒಂದು ಬಲೆನೋ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಬಲೆನೋ ವೆಹಿಕಲ್ಲು ನಿಮಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೈವೇಯಲ್ಲಿ ಓಡಿಸ್ತಿರ್ಬೇಕಾದ್ರೆ ಡ್ರೈವರ್ಗೆ ಒಳ್ಳೆ ಫೀಲ್ ಇರುತ್ತೆ. ಸೊ ಅಂಥ ಒಳ್ಳೆ ವೆಹಿಕಲ್ಲು ಬಲೆನೋ ನಿಮಗೆ ಚಂದಾಪುರದ ಔಟ್ಲೆಟಲ್ಲಿ ಇದೆ. ಇದು ಬಂದುಬಿಟ್ಟು ನಿಮಗೆ 17 ಮಾಡಲ್ಲು, ಸಿಂಗಲ್ ಓನರೇ ಆಗಿದೆ. ನಿಮಗೆ ಓಡಿರೋದು 52,000. ಸೊ ನಿಮಗೆ ವೆಹಿಕಲ್ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರೈಸಲ್ಲಿದೆ. ಈಗ ಸ್ಟಾಕ್ ಕ್ಲಿಯರೆನ್ಸ್ ಇರೋದ್ರಿಂದ, ಇಯರ್ ಎಂಡ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಡಿಸ್ಕೌಂಟಲ್ಲಿ ಮಾಡಿಕೊಡ್ಲಾಗುತ್ತೆ ಈ ವೆಹಿಕಲ್ಲು. ಸೊ ನಾವೀಗ ಅದರಿಂದ ಈ ವೆಹಿಕಲ್ ಹೆಂಗೆಂಗಿದೆ ಅಂತ ಒಂದು ಸರಿ ನಾವು ನೋಡೋಣ. ಈಗ ಮಾರುತಿ ಸುಜುಕಿ ಕಸ್ಟಮರ್ ಫ್ರೆಂಡ್ಲಿ ಬ್ರ್ಯಾಂಡ್. ಈ ವೆಹಿಕಲ್ ಬಂದು ನಿಮಗೆ ಬಲೆನೋ ಆಲ್ಫಾ ವೆಹಿಕಲ್ ಅಂದರೆ ಟಾಪ್ ಎಂಡ್ ವೆಹಿಕಲ್ಲು. ಮಾಡಲು 2017 ಮಾಡಲ್, ಸಿಂಗಲ್ ಓನರು, ಓಡಿರೋದು 52,000 ಕಿಲೋಮೀಟ್ರ್. ಫ್ಯೂಯಲ್ ಬಂದು ಪೆಟ್ರೋಲ್ ವೆಹಿಕಲ್. ಇದು ಪ್ರೈಸ್ ಬಂದು ನಿಮಗೆ 6,20,000 ಇದೆ. ಸೊ ಇದು ಬಂದುಬಿಟ್ಟು ನಿಮಗೆ ಟ್ರೂ ವ್ಯಾಲ್ಯೂ ಸ್ಪೆಸಿಫೈಡ್ ವೆಹಿಕಲ್, ಅಂದರೆ ಟ್ರೂ ವ್ಯಾಲ್ಯೂ ಕಡೆಯಿಂದ ಎಲ್ಲ ವೆಹಿಕಲ್ ಚೆಕ್ ಮಾಡಲಾಗಿರುತ್ತೆ. ಸೊ ಈ ವೆಹಿಕಲ್ ನೀವೀಗ ಅಬ್ಸರ್ವ್ ಮಾಡ್ಬೋದು, ಅಂದರೆ ಕಂಡೀಷನ್ ಯಾವ ಥರ ಇದೆ, ಔಟರ್ ಕಂಡೀಷನ್ ಅಂತ. ಸ್ಕ್ರ್ಯಾಚಸ್ ಆಗಿರ್ಬೋದು, ಡೆಂಟ್ಸ್ ಆಗಿರ್ಬೋದು, ಮತ್ತು ಏನೇನಿದೆ ಇದರಲ್ಲಿ ಅಂತ. ಸೊ ಈಗ ನೀವು ಟಾಪಲ್ಲಿ ನೋಡಿದ್ರಿ, ಯಾವುದೇ ಸ್ಕ್ರ್ಯಾಚಸ್ ಡೆಂಟ್ಸ್ ಇಲ್ಲ. ವಿಂಡ್ಶೀಲ್ಡ್ ಆಲ್ಸೋ ಅಬ್ಸರ್ವ್ ಮಾಡಿದ್ರಿ, ಯಾವುದೇ ಸ್ಕ್ರ್ಯಾಚಸ್ ಡೆಂಟ್ಸ್ ಇಲ್ಲ. ಬ್ಯಾನೆಟ್ನೂ ಅಬ್ಸರ್ವ್ ಮಾಡಿದ್ರಿ. ಈಗ ರೈಟ್ ಸೈಡ್ ಆಫ್ ದ ವೆಹಿಕಲ್ನ ನೀವು ನೋಡ್ಬೋದು, ಇಲ್ಲೂ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ. ಸೊ ನೀಟಾಗಿದೆ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ, ಮೀನ್ಸ್ ಸ್ಕ್ರ್ಯಾಚಸ್ಸು ಡೆಂಟ್ಸು ಆಗಿಲ್ಲ ಇಲ್ಲಿ. ನೀಟಾಗಿದೆ ವೆಹಿಕಲ್. 17 ಮಾಡಲ್ ಮೀನ್ಸ್ 16 ಮಾಡಲ್ ಅಂತಲೇ ಹೇಳ್ಬೋದು, ಯಾಕಂದರೆ 16 ಡಿಸೆಂಬರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು, 17 ಜನವರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು. ರೇರಲ್ಲಿ ಆಲ್ಸೋ ಯಾವುದೇ ಡೆಂಟ್ಸು ಸ್ಕ್ರ್ಯಾಚಸ್ಸು ಆ ಥರ ಇಲ್ಲ. ನೀಟಾಗಿ ಇದೆ ವೆಹಿಕಲ್. ಸೊ ಒಳ್ಳೆ ವೆಹಿಕಲ್ ನಿಮಗೆ ಬಲೆನೋ ಟಾಪ್ ಎಂಡ್ ವೆಹಿಕಲ್ಲು. ಬಲೆನೋ ತುಂಬ ಚೆನ್ನಾಗಿರ್ತವೆ ಇಲ್ಲಿ ಓಡಿಸುವಾಗ ಡ್ರೈವರ್ಗೆ. ಅಂದರೆ ಒಳ್ಳೆ ಫೀಲು ಆ್ಯಂಡ್ ಪಿಕಪ್ಪು ಇರುತ್ತೆ ವೆಹಿಕಲ್ಲು. ಸೊ ಲೆಫ್ಟ್ ಸೈಡ್ ವೆಹಿಕಲ್ನ ನೀವು ಅಬ್ಸರ್ವ್ ಮಾಡಿ, ಗ್ಲಾಸಸ್ನ ಆಲ್ಸೋ ಅಬ್ಸರ್ವ್ ಮಾಡಿ ನೀವು. ಗ್ಲಾಸಸ್ಸು, ಡೋರ್ಸು, ಪ್ಯಾನಲ್ಸು ಎಲ್ಲನೂ ನಿಮಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡ್ತಾಯಿರೋದು. ಸ್ಕ್ರ್ಯಾಚಸ್ಸು ಡೆಂಟ್ಸು ಏನೇನಿದೆ ಅಂತ ನಿಮಗೊಂದು ಕನ್ಫರ್ಮೇಷನ್ ಬರಬೇಕು ವೆಹಿಕಲ್ ಬಗ್ಗೆ, ಒಂದು ನಾಲೆಡ್ಜ್ ಆಗಬೇಕು ಹೇಗಿದೆ ವೆಹಿಕಲ್ ಅಂತ. ಸೊ ಈಗ ಬಾಡಿ ಫುಲ್ ನೋಡಿದ್ರಿ ನೀವು. ಹೆಡ್ಲೈಟ್ಸ್ ನೋಡಿ, ಶೇಡ್ ಏನೂ ಆಗಿಲ್ಲ, ಕ್ಲಿಯರಾಗಿ ಇದ್ದಾವೆ ಹೆಡ್ಲೈಟ್ಸ್. ಇಂಡಿಕೇಟ್ರು ಮತ್ತು ಹೆಡ್ಲೈಟು ಅದರಲ್ಲೇ ಇದೆ. ಸೊ ಕ್ಲೀನಾಗಿದೆ. ಇದು ಫಾಗ್ ಲ್ಯಾಂಪ್ಸ್, ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ಫಾಗ್ ಲ್ಯಾಂಪ್ಸ್ ಆಲ್ಸೋ ಅವೈಲೇಬಲ್ ಇದೆ. ಪಾಲಿಶ್ ಮಾಡಿಲ್ಲ ಇನ್ನು ವೆಹಿಕಲ್. ಇದು ಟರ್ನ್ ಇಂಡಿಕೇಟರ್ಸು ಮಿರರಲ್ಲಿ ಇರ್ತವೆ. ಟೈಲ್ ಲ್ಯಾಂಪ್ಸ್ ಆಲ್ಸೋ ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ಬ್ರೇಕ್ ಲ್ಯಾಂಪ್ಸ್ ಆಲ್ಸೋ ಚೆನ್ನಾಗಿದೆ. ಈಗ ವಿಂಡ್ಶೀಲ್ಡು, ರೇರ್ ವಿಂಡ್ಶೀಲ್ಡು, ಅದು ಕೂಡ ನಿಮಗೆ ಸ್ಕ್ರ್ಯಾಚಸ್ ಆಗಿಲ್ಲ. ವೈಪರ್ ಆಲ್ಸೋ ಅವೈಲೇಬಲ್ ಇದೆ ರೇರ್. ಇಂಜಿನ್ ರೂಮ್ಗೆ ಬಂದರೆ 1.2 ಲೀಟ್ರ್ ಇಂಜನ್ ಇದು. ಮೈಲೇಜ್ ಬಂದು ನಿಮಗೆ 16ವರೆಗೂ ಕೊಡುತ್ತೆ. ಸರಿ, ಅಂಡರ್ ಚಾಸಿಸ್ನ ಅಬ್ಸರ್ವ್ ಮಾಡಿ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಅಂಡರ್ ಚಾಸಿಸ್ಸು. ಸೊ ಇದು ಅಂಡರ್ ಚಾಸಿಸ್ ಹೀಗಿದೆ. ಬೂಟ್ ಸ್ಪೇಸ್ಗೆ ಬರೋಣ. ಈಗ ಇಷ್ಟು ಲಗೇಜ್ ತಗೊಂಡು ಹೋಗ್ತೀವಿ ನಾವು. ಸೊ ಫುಲ್ ಡೌನ್ ಆಗಿದೆ ಇದು, ಅದರಿಂದ ನಿಮಗೆ ಲಗೇಜು ತುಂಬಾ ಇಡ್ಸು ಸಾಕಾಗುವಷ್ಟು ಸ್ಪೇಸು. ನಾರ್ಮಲ್ ಫಿಕ್ಸೆಡ್ ಪ್ರೈಸ್ ಅಂತ ಕೊಟ್ಟು ಮಾಡ್ತಾರೆ, ಒಂದು 15-20 ಸಾವಿರ ಆಗುತ್ತೆ. ಟೈರು ಅದ್ರ ಮೇಲೂ ಆಗುತ್ತೆ. ಸ್ಪೇರ್ ವೀಲ್ ಚೆನ್ನಾಗಿದೆ. ಜಾಗ ಆಲ್ಸೋ ಕ್ಲೀನಾಗಿ ಇದೆ, ಏನು ರಸ್ಟಿಂಗ್ ಆ ಥರ ಇಲ್ಲ. ಟೈರ್ಸ್ ಅಲೈ ವೀಲ್ಸ್ ಇರುತ್ತೆ ಇದಕ್ಕೆ ಬಂದ್ಬಿಟ್ಟು.
ಒಂದು ಬ್ಯೂಟಿ ಮತ್ತು ಸೇಫ್ಟಿ ಸ್ಟ್ರಾಂಗ್ನೆಸ್ ಕೊಡುತ್ತೆ. ಸೊ ಅಲಾಯ್ ವೀಲ್ಸ್ ಇರುತ್ತೆ ಟಾಪ್ ಎಂಡ್ ಆಗಿರೋದ್ರಿಂದ. ಈಗ ಇಂಟೀರಿಯರ್ನ ನೋಡೋಣ ನಾವು. ಇದು ಸೆನ್ಸರ್ ಇದು, ಅದು ಕೀ ಇದ್ರೂ ವರ್ಕ್ ಆಗುತ್ತೆ. ಡೋರ್ ಟ್ರಿಮ್ನ ನೋಡೋಣ. ನೋಡಿ, ಡೋರ್ ಟ್ರಿಮ್ಮಲ್ಲಿ ಚೈಲ್ಡ್ ಲಾಕು, ವಿಂಡೋಸ್ ಲಾಕು ಮತ್ತು ಡೋರ್ ಲಾಕು, ಆಮೇಲೆ ಔಟ್ಸೈಡ್ ರೇರ್ ವ್ಯೂ ಮಿರರ್ನ ಕಂಟ್ರೋಲ್ ಮಾಡ್ಬೋದು ಸೈಡಿಂದ ಎಲೆಕ್ಟ್ರಿಕಲಿ. ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಇದು ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಮತ್ತು ಸೀಟು ಸ್ಲೀಪಿಂಗ್ ಅಡ್ಜಸ್ಟ್ಮೆಂಟ್ ಆಲ್ಸೋ ಬರುತ್ತೆ. ಸ್ಟಾರ್ಟ್ ಸ್ಟಾಪ್ ಬಟನ್ ಆಪ್ಷನ್ ಇದೆ ಇದಕ್ಕೆ. ಪವರ್ ಸ್ಟೇರಿಂಗಲ್ಲೇ ಕಂಟ್ರೋಲ್ ಎಲ್ಲ ಇರುತ್ತೆ, ಆಡಿಯೋ ಕಂಟ್ರೋಲು. ಇದು ಡಿಸ್ಪ್ಲೇ, ಓಡೋಮೀಟರು, RPM ಮತ್ತು ಏನೇ ಅಲರ್ಟ್ಸ್ ಇದ್ದರೂ ಅಲ್ಲಿ ನೋಡಿ ಡೋರ್ ಓಪನ್ ಆಗಿದೆ ಅಂತ ತೋರಿಸ್ತಾ ಇದೆ, ಆ ಥರ ಇರ್ತವೆ. ಕಾಲ್ ರಿಸೀವ್ ಆ್ಯಂಡ್ ಕಟ್ ಇನ್ ಸ್ಟೇರಿಂಗ್ ಓನ್ಲಿ. ಡಿಸ್ಪ್ಲೇ ನೋಡಿ, ಒಳ್ಳೆ ಡಿಸ್ಪ್ಲೇ ಆಲ್ಸೋ ಅವೈಲೇಬಲ್ ಇದೆ ನಿಮಗೆ. ಸೊ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ. ವಾಟರ್ ಬಾಟಲ್ಸು ಅದು ಇಟ್ಕೊಳ್ಲಿಕ್ಕೆ ಸ್ಪೇಸು ಮತ್ತು ಚಾರ್ಜರು, USB ಕೇಬಲು, ಗೇರ್ ನಾಬಲ್ಸ್ ಚೆನ್ನಾಗಿದೆ. ಹ್ಯಾಂಡ್ ಬ್ರೇಕು, ಸೀಟ್ ಬೆಲ್ಟ್ಸ್ ಮತ್ತು ಹ್ಯಾಂಡ್ ರೆಸ್ಟ್ ಆಲ್ಸೋ ಅವೈಲೇಬಲ್ ಇದೆ. ಹೈವೇಲಿ ಹೋಗುವಾಗ ಆಗಲಿ ಎಲ್ಲೇ ಆಗಲಿ ಹ್ಯಾಂಡ್ ರೆಸ್ಟು ಡ್ರೈವರ್ಗೆ ತುಂಬ ಕಂಫರ್ಟ್ ಫೀಲ್ನ, ರಿಲ್ಯಾಕ್ಸ್ನ ಕೊಡುತ್ತೆ. ಮತ್ತು ಡ್ಯಾಶ್ಬೋರ್ಡು, ಡಬಲ್ ಏರ್ ಬ್ಯಾಗ್ಸ್ ಇದೆ. ಲೆಫ್ಟ್ ಸೈಡ್ ಡೋರ್ ಟ್ರಿಮ್ಮು, ಸೀಟ್ ಕವರ್ಸ್ ಹಾಕ್ಸಿದ್ದಾರೆ ಲೆದರ್ದು, ಕ್ಲೀನಾಗಿದೆ, ಚೆನ್ನಾಗಿದೆ ಇನ್ನು. ಸೊ ಈಗ ಸನ್ವೈಸರ್ಸ್ನ ಅದು ಅಬ್ಸರ್ವ್ ಮಾಡಿದ್ರೆ ನಾವು, ಸನ್ವೈಸರ್ಸ್ ಇದೆ, ಲೈಟ್ಸ್ ಆಲ್ಸೋ ಇದೆ, ಇಂಟೀರಿಯರ್ ರೇರ್ ವ್ಯೂ ಮಿರರ್ಸು ಕ್ಲೀನಾಗಿದೆ. ಸನ್ವೈಸರ್ ಇದು ಡ್ರೈವರ್ದು, ಆಪೋಸಿಟ್ ಲೈಟು ಕಣ್ಣಿಗೆ ಹೊಡಿದೇ ಇರೋ ಥರ. ಸೊ ಈ ಥರ ಡ್ಯಾಶ್ಬೋರ್ಡ್ ಇದೆ, ಎಲ್ಲದರಿಂದ ಬ್ಯೂಟಿಫುಲ್ಲಾಗಿದೆ ಡ್ಯಾಶ್ಬೋರ್ಡ್. ಸೊ ನಾವೀಗ ರೇರ್ಗೆ ಹೋಗೋಣ. ನೋಡಿ, ರೇರಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಈ ಸ್ಪೇಸ್ ಇರೋದ್ರಿಂದ ಹಿಂದ್ಗಡೆ ಕೂತ್ಕೊಂಡವ್ರಿಗೆ ರಿಲ್ಯಾಕ್ಸ್ ಆಗಿರುತ್ತೆ, ಕಾಲು ನೋವು ಆ ಥರ ಬರಲ್ಲ ಲಾಂಗ್ ಡ್ರೈವ್ ಹೋದಾಗ. ಸೊ ನೀವು ಪಾರ್ಸೆಲ್ ಟ್ರೇ ಆಲ್ಸೋ ಅವೈಲೇಬಲ್ ಇದೆ, ಚಿಕ್ಕ ಪಾರ್ಸಲ್ಸ್ ಏನಾದ್ರು ಕೊರಿಯರ್ಸ್ ಆ ಥರ ಇಟ್ಕೊಳ್ಲಿಕ್ಕೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಆಲ್ಸೋ USB ಚಾರ್ಜರು ಕೊಟ್ಟಿದ್ದಾರೆ. ಲೈಟ್ ಆಲ್ಸೋ ಅವೈಲೇಬಲ್ ಇದೆ. ಸೊ ನೀವು ಟಾಪ್ನ ಆಲ್ಸೋ ಒಂದ್ಸರಿ ಅಬ್ಸರ್ವ್ ಮಾಡ್ಬೋದು, ಕ್ಲೀನಾಗಿದೆ. ಟಾಪ್ ಕೂಡ ಯಾವುದೇ ಸ್ಕ್ರ್ಯಾಚಸ್ ಕಿತ್ತೋಗಿರೋದು ಆ ಥರ ಇಲ್ಲ. ಸೊ ಟಾಪ್ ರೂಫ್ ಆಲ್ಸೋ ಚೆನ್ನಾಗಿದೆ. ಸೊ ವೆಹಿಕಲ್ ಬಂದುಬಿಟ್ಟು ಇದು ನೀವೀಗ ಎಲ್ಲ ಅಬ್ಸರ್ವ್ ಮಾಡಿದ್ರಿ. ಸೊ ಬಲೆನೋ ಒಳ್ಳೆ ಫೀಲ್ ಗುಡ್ ವೆಹಿಕಲ್ಲು, ಲಾಂಗ್ ಡ್ರೈವ್ಗೂ ತುಂಬ ಚೆನ್ನಾಗಿರುತ್ತೆ. ಡ್ರೈವಿಂಗ್ ಮಾಡುವಾಗ ಹಂಗೆ ನೆಲಕ್ಕೆ ಹಚ್ಕೊಂಡು ಹೋಗೋ ಥರ ಇರುತ್ತೆ, ಮೀನ್ಸ್ ಒಳ್ಳೆ ಪವರ್ಫುಲ್ಲಾಗಿ ನುಗ್ತಾ ಇರುತ್ತೆ, ಒಳ್ಳೆ ಪಿಕಪ್ ಇರುತ್ತೆ. ಸೊ ಡ್ರೈವರ್ಗೆ ಒಳ್ಳೆ ಫೀಲ್ ಗುಡ್ ಇರುತ್ತೆ. ಒಳ್ಳೆ ಟರ್ನಿಂಗ್ ರೇಡಿಯಸ್ಸಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆ ಕರ್ವ್ ಡ್ರೈವಿಂಗು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಲೆನೋ ತುಂಬ ಒಳ್ಳೆ ವೆಹಿಕಲ್. ಸೊ ನೋಡಿದ್ರಲ್ಲ, ವೆಹಿಕಲ್ ಬಂದುಬಿಟ್ಟು ಇದು. ನೀವು ವೀಡಿಯೋದಲ್ಲಿ ಎಲ್ಲ ಇಂಟೀರಿಯರು ಮತ್ತು ಎಕ್ಸ್ಟೀರಿಯರ್ ವೆಹಿಕಲ್ ಎಲ್ಲ ಫುಲ್ಲಾಗಿ ನೋಡಿದ್ದೀರಾ. ಸೊ ಸ್ಕ್ರ್ಯಾಚಸ್ಸು ಡೆಂಟ್ಸು ಮೇಜರಾಗಿ ಯಾವುದೂ ಇಲ್ಲ. ಒಳ್ಳೆ ವೆಹಿಕಲ್ಲು, ತುಂಬ ಚೆನ್ನಾಗಿದೆ ಬಲೆನೋ. ಇದು ಬಂದುಬಿಟ್ಟು ನಿಮಗೆ ಒಳ್ಳೆ ಪವರ್ಫುಲ್ ಇಂಜಿನ್ ಆಗಿರುತ್ತೆ ನಿಮಗೆ. ಸೊ ಒಳ್ಳೆ ಚೆನ್ನಾಗಿದೆ, ಪಿಕಪ್ ಎಲ್ಲ ಮಸ್ತಿದೆ ವೆಹಿಕಲ್ ಬಂದುಬಿಟ್ಟು ನಿಮಗೆ. ಸೊ 16 ಮಾಡಲು 2016 ಮಾಡಲು, ಅಂದರೆ 2017 ಫಸ್ಟಲ್ಲಿ ರಿಜಿಸ್ಟ್ರೇಷನ್ನು, 16 ಮ್ಯಾನುಫ್ಯಾಕ್ಚರ್ ಡಿಸೆಂಬರಲ್ಲಿ. ಸೊ ಒಳ್ಳೆ ವೆಹಿಕಲ್ ಇದೆ ನಿಮಗೆ. ಇದು ಓಡಿರೋದು ಕೂಡ 52,000 ಅಷ್ಟೇ. ಒಳ್ಳೆ ಪಿಕಪ್ಪು, ಒಳ್ಳೆ ಚೆನ್ನಾಗಿದೆ ವೆಹಿಕಲ್ ಎಲ್ಲ, ಫೀಲ್ ಗುಡ್ ಆಗಿದೆ ನಿಮಗೆ ಓಡಿಸ್ಲಿಕ್ಕೆ. ಒಳ್ಳೆ ಪ್ರೈಸಲ್ಲಿ ಆಲ್ಸೋ ಅವೈಲೇಬಲ್ ಇದೆ. ಸೊ ನಿಮಗೆ ಈ ಟೈಮಲ್ಲಿ ಒಳ್ಳೆ ಪ್ರೈಸ್ ಡಿಸ್ಕೌಂಟ್ಸ್ ಆಲ್ಸೋ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಎಲ್ಲ ಡೀಟೇಲ್ಸು ಎಲ್ಲ ಕೊಟ್ಟಿರ್ತೀನಿ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ ಗಾಡಿ ನೋಡ್ಬೋದು. ನಮಸ್ಕಾರ.